ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಲ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಡೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ. ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಅಪೊಸ್ತಲನಾದ ಪೌಲನು ಯೇಸುಸ್ವಾಮಿಯ ಒಂದು ಕರೆಯ ಮೂಲಕ ಅಥವಾ ಎನ್ಕೌಂಟರ್ನ ಮೂಲಕ ಕರ್ತನ ಬಳಿಗೆ ಬಂದದ್ದನ್ನು ನಾವು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಅದುವರೆಗೂ ಸಭೆಯನ್ನು ಹಿಂಸೆ ಮಾಡ್ತಾ ಇದ್ದಂತಹ, ಯೇಸುಸ್ವಾಮಿಯ ಒಂದು ವಿರೋಧಿಯಾಗಿದ್ದಂತಹ ಅವನು ಇಂದು ಯೇಸುಸ್ವಾಮಿಯನ್ನು ಪ್ರೀತಿಸುವ, ಯೇಸುಸ್ವಾಮಿಯ ಬೋಧನೆಯನ್ನು ಅನುಸರಿಸುವುದು ಮಾತ್ರವಲ್ಲ, ಯೇಸುಸ್ವಾಮಿಯ ಬೋಧನೆಯನ್ನು ಅನೇಕರ ಬಳಿಯಲ್ಲಿ ತಿಳಿಸುವಂತಹ ಆ ಲೆವೆಲ್ಗೆ ಆ ಪೌಲ ಬಂದಿದ್ದಾನೆ. ಹೀಗೆ ಯೇಸುಸ್ವಾಮಿಯ ಬೋಧನೆಯನ್ನು ಅನೇಕರಿಗೆ ತಿಳಿಸುತ್ತಾ ಮುಂದೆ ಸಾಗ್ತಾ ಅನೇಕ ಸ್ಥಳಗಳಿಗೆ ಹೋಗ್ತಾನೆ, ಸುವಾರ್ತೆಯನ್ನು ಸಾರ್ತಾನೆ, ಸಭೆಯನ್ನು ಸ್ಥಾಪನೆ ಮಾಡ್ತಾನೆ, ಅನೇಕರಿಗೆ ಪತ್ರಿಕೆಗಳನ್ನು ಬರೀತಾನೆ. ಇದೆಲ್ಲ ಆದಮೇಲೆ ಈಗ ರೋಮಾದವರಿಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಯಾಕೆಂದರೆ ರೋಮಾ ಸಭೆಯ ಕುರಿತು ಪೌಲನಿಗೊಂದು ಆಸಕ್ತಿ ಇತ್ತು, ಅದನ್ನು ನೋಡಬೇಕು. ಯಾಕೆಂದರೆ ಪೌಲ ಅಲ್ಲಿ ಸುವಾರ್ತೆ ಸಾರಿಲ್ಲ. ಪೌಲನ ಸೇವೆಯ ಮೂಲಕ ಉಂಟಾದಂಥ ಸಭೆ ಅಲ್ಲ ರೋಮಾ ಸಭೆ. ಈಗ ಅವರ ನಂಬಿಕೆ ಪ್ರಸಿದ್ಧವಾಗಿದೆ, ಅವರು ಆ ಸಭೆ ಭಾಳ ಸ್ಟ್ರಾಂಗ್ ಆಗಿದೆ. ಈಗ ಪೌಲನಿಗೆ ಅಲ್ಲಿ ಹೋಗಬೇಕು, ನೋಡಬೇಕು ಆಸೆ ಆಗ್ತಾ ಇದೆ, ಆದರೆ ಹೋಗೋಕ್ಕಾಗ್ತಾ ಇಲ್ಲ. ಅನೇಕಾವರ್ತಿ 13ನೇ ವಾಕ್ಯವನ್ನು ನಾವು ನೋಡ್ತೀವಿ. ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕಾವರ್ತಿ ಮನಸ್ಸು ಮಾಡಿಕೊಂಡಿದ್ದಾಗ್ಯೂ ಇಂದಿನವರೆಗೂ ಅಡ್ಡಿಯಾಯಿತೆಂದು ನಿಮಗೆ ತಿಳಿದಿರಬೇಕೆಂದು ನನ್ನ ಅಪೇಕ್ಷೆ. ಅವಾಗ ನಾನು ಬರಬೇಕು ಅಂತ ಆಸೆಪಟ್ಟೆ, ಬಟ್ ಅನೇಕ ಅಡ್ಡಿಗಳು ಬಂತಲ್ಲಿ. ಅಡ್ಡಿಯಾಗಿದ್ದರಿಂದ ನನಗೆ ಬರೋಕ್ಕಾಗಲಿಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ಆದರೆ ಅವನ ಹೃದಯದಲ್ಲಿರುವಂತಹ ಒಂದು ಆಸೆ ಏನು ಅನ್ನೋದನ್ನು ರೋಮಾದವ್ರಿಗೆ ಹೇಳ್ತಾನೆ. ಏನಂತ? ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಒಂದು ಋಣ ನನ್ನ ಮೇಲೆ ಇದೆ. ಏನದು ಋಣ? ಕಾರಣ ನಾವು ಬೇರೆ ಭಾಷೆಗಳಲ್ಲಿ ಓದಬೇಕಾದ್ರೆ ಗೊತ್ತಾಗುತ್ತೆ, ಒಂದು ಸಾಲ ನನ್ನ ಮೇಲೆ ಉಳ್ಕೊಂಡಿದೆ. ನಾನು ನೀವು ಸಾಲಗಾರರೆಂಬುದನ್ನು ಮರಿಬಾರ್ದು ಪ್ರಿಯ ದೇವರ ಮಕ್ಕಳೇ. ಒಂದು ವೇಳೆ ನೀವು ಯೋಚನೆ ಮಾಡ್ಬೋದು, ನಾನು ಯಾರಿಗೂ ಸಾಲ ಮಾಡಿಲ್ಲ, ಯಾರ ಹತ್ರನೂ ಸಾಲ ಮಾಡಿಲ್ಲ, ನಾನು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಪೌಲ ಹೇಳ್ತಾನೆ, ನಾನು ತೀರಿಸಬೇಕಾದಂತಹ ಒಂದು ಸಾಲ ಇದೆ. ಏನು ಸಾಲ? ನಾನು ಯೇಸುಸ್ವಾಮಿಯನ್ನು ಹೃದಯದಲ್ಲಿ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ನಾನು ಯೇಸುಸ್ವಾಮಿಯ ಮಗಳಾದೆ. ಆದರೆ ಯೇಸುಸ್ವಾಮಿ ಹೇಳಿದ್ರು, ಉಚಿತವಾಗಿ ಸಿಕ್ಕಿದ್ದನ್ನು ಉಚಿತವಾಗಿ ಕೊಡ್ರಿ, ಲೋಕದ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಲಿ. ಈ ಸಾಲ ನನ್ನ ಮೇಲೆ, ನಿಮ್ಮ ಮೇಲೆ ಬಿದ್ದಿದೆ. ಯೇಸುವಿನಿಂದ ಆಶೀರ್ವಾದ ಹೊಂದಿದಂತಹ, ರಕ್ಷಣೆಯ ಸಂತೋಷವನ್ನು ಹೊಂದಿದಂತಹ ನಾನು ಮತ್ತು ನೀವು ಈ ಸಂತೋಷ ತಿಳಿಯದೇ ಇರುವಂತಹ ಜನರಿಗೆ ತಿಳಿಸಬೇಕಾದಂತಹ ಒಂದು ಸಾಲ ನನ್ನ ಮೇಲೆ ಬಿದ್ದಿದೆ. ಅದನ್ನು ನಾನು ತೀರಿಸಲೇಬೇಕು, ನೀವು ತೀರಿಸಲೇಬೇಕು. ಕೆಲವರ ಒಂದು ಮನೋಭಾವ ನೋಡಿದ್ರೆ, ಅವರು ಯೇಸುಸ್ವಾಮಿ ನಂಬಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ವಾಕ್ಯದ ಪ್ರಕಾರ ಜೀವನ ಮಾಡ್ತಾ ಇದ್ದಾರೆ, ಸಾಕು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾವು ಚೆನ್ನಾಗಿದ್ದೀವಿ, ಸಮಾಧಾನವಾಗಿದ್ದೀವಿ, ಅಷ್ಟು ಸಾಕು ಅಂತ. ಆದರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿಗೆ ಮುಗ್ದಿಲ್ಲ, ಅಲ್ಲಿಗೆ ಆ ಕಾರ್ಯ ಮುಗ್ದಿಲ್ಲ. ನಾನು ಇತರರಿಗೆ ಸುವಾರ್ತೆ ಸಾರಬೇಕು. ಪೌಲ ಹೇಳ್ತಾನೆ, ಈಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳೋದಿಲ್ಲ. ಅವನು ರೆಡಿಯಾಗಿದ್ದಾನೆ ರೋಮಾದಲ್ಲಿಯೂ. ಯಾಕೆಂದರೆ ಅನ್ಯ ಜನರು ತುಂಬಿ ತುಳುಕುತ್ತಾ ಇರುವಂತಹ ರೋಮಾ ಪಟ್ಟಣದಲ್ಲಿಯೂ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ಸಿದ್ಧವಾಗಿದ್ದೇನೆ. ನಾನು ನಾಚಿಕೆ ಪಡೋದಿಲ್ಲ. ಯಾಕೆ? ನನ್ನನ್ನು ರಕ್ಷಿಸಿದಂತಹ ಯೇಸುವಿನ ಕುರಿತು ಹೇಳಬೇಕಾದುದು ನನ್ನ ಕರ್ತವ್ಯ. ಈ ದಿವಸ ಪ್ರಿಯ ದೇವರ ಮಗುವೆ, ನೀನು ಎಷ್ಟು ಜನರಿಗೆ ಸುವಾರ್ತೆ ಸಾರಿದ್ದಿ, ಎಷ್ಟು ಜನರನ್ನು ದೇವರ ಕಡೆಗೆ ನಡೆಸಿದಿ. ಅನೇಕರು ಸುವಾರ್ಥ ಸೇವೆಗೆ ಉತ್ಸಾಹವುಳ್ಳವರಾಗಿರ್ತಾರೆ. ಸುವಾರ್ಥ ಸೇವೆ ಅಂದರೆ ಪಾಸ್ಟ್ರು ಮಾತ್ರ ಮಾಡೋದಲ್ಲ. ನಿಮ್ಮ ಮಾಡ್ತಾ ಇರುವಂಥ ಜೊತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ, ನೀವು ಮಾಡುವಂತಹ ಆ ಒಂದು ಪ್ರಯಾಣದಲ್ಲಿ ನಿಮ್ಮ ಸಂಗಡ ಬರುವಂಥವರಿಗೆ, ನಿಮ್ಮ ಮನೆಗೆ ಬರುವಂಥವರಿಗೆ,
ಕಷ್ಟದಲ್ಲಿರುವವರಿಗೆ, ಕೊರತೆಯಲ್ಲಿರುವವರಿಗೆ, ನಿರಾಶೆಯಲ್ಲಿರುವವರಿಗೆ, ವೇದನೆಯಲ್ಲಿರುವವರಿಗೆ ಸುವಾರ್ತೆ ಸಾರುವುದಕ್ಕೆ ನಾನು ನೀವು ಸಿದ್ಧವಾಗಿರಬೇಕು. ಅವರಿಗೆ ಸುವಾರ್ತೆಯನ್ನು ಹೇಳಿ, ಅವರಿಗೆ ಒಂದು ಸಮಾಧಾನದ ಮಾತನ್ನು ಹೇಳಿ, ಅವರನ್ನು ಧೈರ್ಯಪಡಿಸುವಂತಹ ಒಂದು ಅನುಭವದಲ್ಲಿ ನಾವು ಬರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಪೌಲ ಹೇಳ್ತಾನೆ, ನಾನೊಬ್ಬ ಸಾಲಗಾರ ಆಗಿದ್ದೇನೆ. ಪ್ರಿಯ ದೇವರ ಮಗುವೇ, ನೀನೊಬ್ಬ ಒಂದು ಸಾಲದಲ್ಲಿದ್ದಿ ಎಂಬುದನ್ನು ಮರಿಬೇಡ. ನೀವು ಸಾಲದಲ್ಲಿದ್ದೀರಿ, ಆ ಸಾಲವನ್ನು ತೀರಿಸಬೇಕು. ಎಷ್ಟು ಸಾಲ? ಒಂದು ವೇಳೆ 1 ಲಕ್ಷ 2 ಲಕ್ಷ ತೀರ್ಬೋದು, ಸಾಲ ಬೇಗ ತೀರಿಸಬಹುದು. ಆದರೆ ಈ ಸಾಲ ಎಲ್ಲಿಗೆ ಯಾವಾಗ ತೀರುತ್ತೆ ಗೊತ್ತಾ? ನನ್ನ ಉಸಿರು ಹೋದಾಗಲೇ ತೀರೋದು. 5 ವರ್ಷದಲ್ಲಿ ತೀರಲ್ಲ, 10 ವರ್ಷದಲ್ಲಿ ತೀರಲ್ಲ, ನನ್ನ ಉಸಿರು ಹೋದಾಗಲೇ ಈ ಸಾಲ ತೀರೋದು. ಅಲ್ಲಿವರೆಗೂ ಸುವಾರ್ತೆ ಸಾರಬೇಕಾದದು ನನ್ನ ನಿಮ್ಮ ಕರ್ತವ್ಯ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನ ಸಲ ಒಪ್ಪಿಸಿಕೊಡೋಣ. ಕರ್ತನೆ, ಆ ಸಾಲಗಾರರು ನಾನು, ಆ ಸಾಲವನ್ನು ತೀರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಪ್ಪ. ಎಷ್ಟು ಸಾಧ್ಯವೋ ಅಷ್ಟು ಸಾಲವನ್ನು ನಾನು ತೀರಿಸ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಸ್ವಾರ್ಥೆಯನ್ನು ಸಾರುವಂತಹ ಒಂದು ಭಾರ ನನಗೆ ಕೊಡು ಎಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ, ನಮ್ಮನ್ನು ನಿನ್ನ ಹಸ್ತಗೊಪ್ಪಿಸಿಕೊಡ್ತೇವೆ. ಪಾಪದಲ್ಲಿ ಶಾಪದಲ್ಲಿದ್ದಂತಹ ನಮ್ಮನ್ನು ರಕ್ಷಿಸಿ ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿದೆಯಪ್ಪ. ದೇವರೇ, ಸುವಾರ್ತೆಯನ್ನು ಸಾರಬೇಕೆಂಬ ಒಂದು ಸಾಲ ನನ್ನ ಮೇಲೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ದೇವರೇ ಹೇಳಿ ಕರ್ತನೆ, ಆ ಸುವಾರ್ತೆಯನ್ನು ಸಾರಿ ಆ ಸಾಲವನ್ನು ಸಾಧ್ಯವಾದರ ಮಟ್ಟಿಗೆ ತೀರಿಸುವಂತಹ ಒಂದು ಭಾರವನ್ನು, ಒಂದು ಆಸಕ್ತಿಯನ್ನು ನನ್ನಲ್ಲಿ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.